ಇವತ್ತು ಮೂರನೇ ಮ್ಯಾಚ್ ಉಂಟು, CSK ವರ್ಸಸ್ RR. ಎರಡು ಕೂಡ ಒಂದೇ ರೀತಿ ಉಂಟು, ಟೀಮು ಸ್ಟ್ರಾಂಗ್ ಉಂಟು. ಇವತ್ತು ಗುವಾಹಟಿಯಲ್ಲಿ ಮ್ಯಾಚ್ ಆಗ್ತುಂಟು, RR ಹೋಮ್ ಗ್ರೌಂಡಲ್ಲಿ. CSK ಅಲ್ಲಿ ಮಿಸ್ಸಿಂಗ್ ಯಾರಂದರೆ ಧೋನಿ ಅವರು ಇಂಜುರಿಯಾಗಿ ಮ್ಯಾಚಿಂದ ಹೊರಗಡೆ ಹಿಡಿದಿದ್ದಾರೆ. ಪ್ಲೇಯಿಂಗ್ 11 ಕಡೆ ನೋಡುವುದಾದರೆ ಎರಡು ಕೂಡ ಸೇಮ್ ರೀತಿ ಉಂಟು. ಈ ಕಡೆ ಸಂಜು ಸ್ಯಾಮ್ಸಂಗ್ ಟ್ರೇಡ್ ಆಗಿದ್ದಾರೆ. ಸಂಜು ಸ್ಯಾಮ್ಸಂಗ್ ಮತ್ತು ನಮ್ಮದು ಇವರು ಜಡೇಜಾ ಆಲ್ಮೋಸ್ಟ್ ತುಂಬ ವರ್ಷದಿಂದ CSKಗೆ ಆಡ್ತಿದ್ರು. ಈಗ ಅವರು RRಗೆ ಟ್ರೇಡ್ ಆಗಿದ್ದಾರೆ ಈ ಸೀಸನ್. ಮತ್ತು ಈ ಕಡೆ ಸೂರ್ಯವಂಶಿ ಇದ್ದಾರೆ, ಜೈಸ್ವಾಲ್, ಪರಾಗ್, ಹೆಟ್ಮ್ಯಾರ್ ಸ್ಟ್ರಾಂಗ್ ಉಂಟು. ಜುರೇಲ್, ಜಡೇಜಾ, ದಶುಕ್ ಶನಾಂಕ, ಜೋಪ್ರಾ ಆರ್ಚರ್. ನೋಡಿ ಪ್ಲೇಯಿಂಗ್ 11 ಯಾವ ರೀತಿ ಉಂಟಂತ. ಮತ್ತೊಂದು ಪ್ಲೇಯಿಂಗ್ 11 ತೋರಿಸ್ತೇನೆ. CSK ಗಾಯಕ್ವಾಡ್, ಸಂಜು ಸ್ಯಾಮ್ಸಂಗ್, ಮತ್ತು ಆಯುಷ್ ಮಾತ್ರೆ, ಬ್ರೇವಿಸ್, ದೂಬೆ. ಬೌಲಿಂಗ್ ವೀಕ್ ಉಂಟು 100. ಎರಡು ಕೂಡ ಒಂದೇ ರೀತಿ ಉಂಟು. ಮಾತ್ರ ಇವತ್ತು ಸ್ಟ್ರಾಂಗ್ ಆಗಿ ಕಾಣ್ತಿರೋದು ನಮಗೆ ಸ್ವಲ್ಪ RR ಸ್ವಲ್ಪ ಸ್ಟ್ರಾಂಗ್ ಉಂಟಂತ. ಸೂರ್ಯವಂಶ ಎಲ್ಲ ಜೈಸ್ವಾಲ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಈ ಕಡೆ ಸಂಜು ಸ್ಯಾಮ್ಸಂಗ್ ವರ್ಲ್ಡ್ ಕಪ್ಪಲ್ಲಿ ಸೆಂಚುರಿ ಎಲ್ಲ ಹೊಡೆದಿದ್ದಾರೆ. ಕಂಟಿನ್ಯೂಸ್ ಆಗಿ 50+ ರನ್ 3 ಮ್ಯಾಚಲ್ಲಿ. ಆ ನಂತರ ಇದೇ ಮ್ಯಾಚ್ ಆಡ್ತಿರೋದು. ನೋಡ್ಬೇಕು ಯಾವ ರೀತಿ ಆಗ್ತಾರೆ ಅಂದರೆ. ಅಲ್ಲಿ CSK ಅಲ್ಲಿ ಒಬ್ಬರು ಮಿಸ್ಸಿಂಗ್ ಯಾರಾದರೆ ಧೋನಿ. ತುಂಬ ವರ್ಷದ ನಂತರ ಧೋನಿ ಇಲ್ಲದೆ CSK ಆಡ್ತಿದ್ದಾರೆ. ನೋಡಬೇಕು ಯಾವ ರೀತಿ ಆಡ್ತಾರೆ ಅಂತ. ಅವರು ಬ್ಯಾನ್ ಆಗಿರುವಾಗ ಕೂಡ ಪುಣೆಯಲ್ಲಿ ಆದರೂ ಇದ್ದರು. ಈಗ CSK ಅಲ್ಲಿ ಫಸ್ಟ್ ಟೈಮ್ ಇಲ್ಲದೆ ಆಡ್ತಿರೋದು. ಅವರು ಇಲ್ಲದೆ ಆಡ್ತಿರೋದು ಯಾವುದಂದ್ರೆ ಇದೇ ಮ್ಯಾಚ್. ನೋಡಬೇಕು ಯಾವ ರೀತಿ ಆಡ್ತಾರೆ ಅಂತ. ಎರಡು ಕೂಡ ಸೇಮ್ ಗ್ರೌಂಡು, ಅದೇ ಸೇಮ್ ಟೀಮು, ಒಂದೇ ರೀತಿ ಉಂಟು ಎರಡು ಕೂಡ. ಈ ಸ್ಕೋರ್ ಎಷ್ಟು ಹೊಡಿಬೇಕಂದ್ರೆ ಮಿನಿಮಮ್ 200. ಈಗ 200 ಹೊಡಿಬೇಕು. 200 ಮೇಲ್ಗಡೆ ಇದ್ದರೆ ಮಾತ್ರ ವಿನ್. 200 ಇದ್ರೆ ಈಗ ಯಾವ ಟೀಮ್ ಕೂಡ ಚೇಂಜ್ ಮಾಡ್ತಾ ಇದೆ. ಈ ಕಡೆ ಬೌಲಿಂಗ್ ಸ್ವಲ್ಪ 100 ಮತ್ತು 100 ಚೆನ್ನಾಗಿ ಮಾಡ್ತಾರೆ. ಬ್ರೇವಿಸ್ ಕೂಡ ಚೆನ್ನಾಗಿದ್ದಾರೆ. ಮತ್ತು ಸೂರ್ಯವಂಶಿ ನೋಡಬೇಕು, ಡೊಮೆಸ್ಟಿಕಲ್ಲಿ ಸೆಂಚುರಿಯಲ್ಲೇ ಬಾರಿಸ್ತಿದ್ದಾರೆ. ಕಳೆದ ವರ್ಷ ಯಂಗ್ ಪ್ಲೇಯರ್ ಟು ಸೆಂಚುರಿ IPL ಹಿಸ್ಟ್ರಿ ಅವರ ಇದು ಸೆಂಚುರಿ. ಈ ಡೊಮೆಸ್ಟಿಕಲ್ಲಿ ಕೂಡ ಮೊನ್ನೆ ಸೆಂಚುರಿ ಹಿಟ್ ಮಾಡಿದ್ದಾರೆ. ನೋಡಬೇಕು ಯಾವ ರೀತಿ ಆಡ್ತಾರೆ ಅಂತ. ಇವತ್ತಿನ ಮ್ಯಾಚ್ ಯಾರು ವಿನ್ ಆಗಬೇಕಂತ ಕಮೆಂಟ್ ಮಾಡಿ. ಇದೇ ರೀತಿ ಲಾಂಗ್ ವೀಡಿಯೋ ಬೇಕಾದರೆ ಕೂಡ ಕಮೆಂಟ್ ಮಾಡಿ. ನಾವು ಶಾರ್ಟ್ ವೀಡಿಯೋ ಕಾರಣ ಸ್ಪೀಡ್ ಹೇಳ್ತಿದ್ದೇವೆ. ಲಾಂಗ್ ವೀಡಿಯೋಸ್ ಒಂದು 5 ನಿಮಿಷದ್ದು ಆಗ ಫ್ರೀ ಮಾತಾಡ್ಬೋದು. ಆ ರೀತಿ ವೀಡಿಯೋ ಬೇಕಾದರೆ ಲಾಂಗ್ ವೀಡಿಯೋ ಅಂತ ಕಮೆಂಟ್ ಮಾಡಿ.